ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಾಗರಾಜು ವಿ ಸರಗೂರು. ಇದು ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಬಿಮಟಕೆರೆಯ BHN ಚತುರ್ಮುಖ ಗ್ಲೋಬಲ್ ಸ್ಕೂಲ್. ಇಲ್ಲಿ ಪ್ರತಿ ವರ್ಷ ಒಂದಲ್ಲ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬರಲಾಗ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಕ್ಕಳಿಗಾಗಿ ಆಹಾರ ಮೇಳದ ಹಬ್ಬ, ಅಂದರೆ ಇಲ್ಲಿ ಮಕ್ಕಳೇ ಆಹಾರವನ್ನು ತಯಾರಿಸಿ ಮಕ್ಕಳಿಗೆ ಕೊಡ್ತಾರೆ. ಮಕ್ಕಳು ಅದನ್ನು ತಿಂದು ಸವಿದು ತುಂಬ ಖುಷಿ ಪಡ್ತಾರೆ. ಈಗ ನಾವು ವಿಡಿಯೋವನ್ನು ನೋಡ್ಕೊಂಡು ಬರೋಣ. ಮಕ್ಕಳು ಯಾವ್ಯಾವ ಥರದ ತಿಂಡಿ ತಿನಿಸುಗಳನ್ನು ಮಾಡಿದರು, ಅವರ ಆ ಒಂದು ಸಿದ್ಧತೆಯಲ್ಲಿ ಕಂಡಂಥ ಸಂಭ್ರಮ ಸಡಗರವನ್ನು ಕಣ್ತುಂಬಿಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಹಾಕುವಂಥ ವಿಡಿಯೋವನ್ನು ನೀವೇ ಮೊದಲು ನೋಡ್ಬೋದು. ಈ ಒಂದು ಕಾರ್ಯಕ್ರಮವನ್ನು 2 ದಿನ ಮಾಡಲಾಯಿತು. ಮೊದಲನೇ ದಿನ 4, 5, 6, 7 ಮತ್ತು 8ನೇ ತರಗತಿ ಮಕ್ಕಳು ಒಂದು ದಿನ ಮಾಡಿದರು. ಹಾಗೆಯೇ ಮರುದಿನ 1, 2, 3ನೇ ತರಗತಿ ಮಕ್ಕಳು, ಹಾಗೆಯೇ ವಿಶೇಷವಾಗಿ LKG UKG ಮಕ್ಕಳು ಸಹ ಈ ಒಂದು ಅಡುಗೆಯ ಸಂಭ್ರಮ ಸಡಗರದಲ್ಲಿ ಪಾಲ್ಗೊಂಡಿದ್ದರು. ಇದನ್ನು ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ನೋಡಿ. ಮಕ್ಕಳು ತಮ್ಮ ಮನೆಗಳಿಂದನೇ ಆಹಾರ ಧಾನ್ಯಗಳು, ತರಕಾರಿಗಳು ಮತ್ತು ಪಾತ್ರೆಗಳು, ಹಾಗೆಯೇ ಬೆಂಕಿಗೆ ಬೇಕಾದಂಥ ಗ್ಯಾಸ್ ಸಿಲಿಂಡರ್ ಆಗ್ಬೋದು, ಸೌದೆ ಆಗ್ಬೋದು, ಅವರ ಅನುಕೂಲಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆಗಳನ್ನು ಅವರೇ ಮಾಡಿಕೊಂಡಿದ್ರು. ಬಂದು ಈ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ಅಡುಗೆ ಮಾಡೋದ್ರಲ್ಲಿ ತಲ್ಲೀನರಾದರು. ಅರೇ, ಆ ಮಕ್ಕಳು ಅಡುಗೆ ಮಾಡೋದನ್ನು ನೋಡ್ತಾ ಇದ್ದರೆ ಒಂದೊಂದು ಕಡೆಯಲ್ಲಿ ಒಂದೊಂದು ವಿಭಿನ್ನವಾದಂಥ ತಿಂಡಿಗಳು. ಒಂದು ಕಡೆ ಚಪಾತಿ, ಇನ್ನೊಂದು ಕಡೆ ಪೂರಿ, ಇನ್ನೊಂದು ಕಡೆ ಚಿತ್ರಾನ್ನ, ಇನ್ನೊಂದು ಕಡೆ ಮೊಸರನ್ನ, ಇನ್ನೊಂದು ಕಡೆ ಅನ್ನ ಸಾಂಬಾರು, ಇನ್ನೊಂದು ಕಡೆ ರಾಗಿ ರೊಟ್ಟಿ, ಇನ್ನೊಂದು ಕಡೆ ಪಾನಿಪುರಿ. ಅಯ್ಯೋ, ಹೇಳ್ತಾ ಇದ್ದರೆ ಪಟ್ಟಿ ಹನುಮಂತನ ಬಾಲ್ದಂಗೆ ಬೆಳೆಯುತ್ತೆ. ಅಷ್ಟೊಂದು ತಿಂಡಿ ತಿನಿಸುಗಳನ್ನ ಮಕ್ಕಳು ರೆಡಿ ಮಾಡ್ತಾಯಿದ್ರು.
ಉತ್ತಮವಾಗಿ ಅಡುಗೆ ಮಾಡಿದಂಥ ತಂಡಕ್ಕೆ ಬಹುಮಾನವನ್ನು ನೀಡಲಾಯಿತು. ಅಂದರೆ ಅಡುಗೆ ಮಾಡೋರು ಯಾವ ಥರದ ಅಡುಗೆಗಳನ್ನು ಮಾಡಿದ್ರು, ಹೇಗೆಲ್ಲ ಮಾಡಿದ್ರು ಅಂತ ನೋಡೋದಾದರೆ ತೀರ್ಪುಗಾರರು ಕೆಲವೊಂದು ಅಂಶಗಳನ್ನು ಇಟ್ಕೊಂಡು ಉತ್ತಮವಾದಂಥ ತಂಡವನ್ನು ಆಯ್ಕೆ ಮಾಡಿದ್ರು. ಏನೇನು ಅಂಶಗಳನ್ನು ಅವರು ಗಮನದಲ್ಲಿಟ್ಕೊಂಡು ಆಯ್ಕೆ ಮಾಡಿದ್ರು ಅಂತ ನೋಡೋದಾದರೆ, ಮೊದಲನೇದಾಗಿ ಅಡುಗೆ ಮಾಡುವವರ ಸ್ವಚ್ಛತೆ. ಅಡುಗೆ ಮಾಡೋರು ಕೈ ತೊಳ್ಕೊಂಡ್ರ, ಸೋಪಿನ ಕೈ ತೊಳ್ಕೊಂಡ್ರ, ಮತ್ತು ಅವರು ಸ್ವಚ್ಛವಾದಂಥ ಬಟ್ಟೆ ಧರಿಸಿದ್ರ, ಉಗುರು ಕಟ್ ಮಾಡಿದ್ರ, ಹೀಗೆ ಎಲ್ಲ ಅಂಶಗಳನ್ನು ಗಮನಿಸಿ ಅಡುಗೆ ಮಾಡುವವರ ಸ್ವಚ್ಛತೆಯ ಕಡೆ ಗಮನ ಕೊಟ್ಟು ಮೊದಲನೇ ಅಂಶವನ್ನು ಗಮನಿಸಲಾಯಿತು. ಇನ್ನು ಎರಡನೇ ಅಂಶ ನೋಡೋದಾದರೆ ಆಹಾರ ಪದಾರ್ಥಗಳ ಸ್ವಚ್ಛತೆ. ಅಂದರೆ ಅವರು ತಂದಿರೋಂತಹ ತರಕಾರಿಗಳು, ದವಸ ಧಾನ್ಯಗಳು, ಹೀಗೆ ಅವರು ಏನೇನು ಆಹಾರ ಧಾನ್ಯಗಳನ್ನು ತಂದಿದ್ರು ಅವೆಲ್ಲ ಸ್ವಚ್ಛವಾಗಿದ್ದಾವ, ಹೇಗಿವೆ ಅನ್ನೋದನ್ನು ಅವರು ಗಮನದಲ್ಲಿಟ್ಕೊಂಡು ಎರಡನೇ ಅಂಶವನ್ನು ಆಯ್ಕೆ ಮಾಡಿದ್ರು. ಮೂರನೆಯದಾಗಿ ಪಾತ್ರೆಗಳು, ತಂದಿರೋಂಥ ಪಾತ್ರೆಗಳು ಸ್ವಚ್ಛವಾಗಿದೆಯಾ, ಮತ್ತು ಅವರು ತಂದಾಗ ಸ್ವಚ್ಛವಾಗಿರ್ತವೆ, ಅಡುಗೆ ಮಾಡೋದಕ್ಕೆ ಶುರು ಮಾಡೋಕ್ಕೆ ಮುಂಚೆ ತೊಳ್ಕೊಂಡ್ರ, ಅದನ್ನೆಲ್ಲ ಗಮನಿಸಿ ಈ ಅಂಶವನ್ನು ಗಮನಿಸಲಾಯಿತು. ಹಾಗೆಯೇ ನಾಲ್ಕನೇದಾಗಿ ನೀರಿನ ಸ್ವಚ್ಛತೆ. ಅಂದರೆ ಅಡುಗೆಗೆ ಯಾವ ನೀರು ಬಳಸಿದ್ರು, ಮತ್ತು ಅಡುಗೆ ಆದಮೇಲೆ ಕುಡಿಯೋದಕ್ಕೆ ಯಾವ ನೀರು ಕೊಟ್ಟರು, ಇದನ್ನೆಲ್ಲ ಗಮನಿಸಲಾಯಿತು. ಇನ್ನೊಂದು ಕೊನೆಯದಾಗಿ ಆಹಾರ ಬಡಿಸುವವರ ಮತ್ತು ತಿನ್ನುವವರ ಸ್ವಚ್ಛತೆ. ಇದು ಬಹಳ ಮುಖ್ಯ. ಯಾಕೆಂದರೆ ಬಡಿಸೋಂಥವ್ರು ನೀಟಾಗಿರ್ತಾರೆ, ನೀಟಾಗಿ ಸ್ವಚ್ಛವಾಗಿ ಅಡುಗೆ ಬಡಿಸ್ತಾರೆ. ತಿನ್ನೋ ಅಂಥವ್ರೂ ಸಹ ಕೈ ತೊಳ್ಕೊಂಡು ತಿನ್ನಬೇಕಲ್ವ, ಇಲ್ಲಾಂದರೆ ಆಹಾರ ಕಲುಷಿತ ಆಗಿ ಬೇರೆ ಥರದ ಕಾಯಿಲೆಗಳಾಗುತ್ತೆ.